ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ 1700 ಚಿಲ್ಲರ ರೌಡಿ ಶೀಟರ್ಗಳಲ್ಲಿ ಸುಮಾರು 250ರಿಂದ 300ರಷ್ಟು ರೌಡಿ ಶೀಟರ್ಗಳು ಫಿಟ್ ಫಾರ್ ಕ್ಲೋಸರ್ ಇದಾವೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಆ ಇಂಡಿವಿಜುವಲ್ ರೌಡಿ ಶೀಟರ್ದು ಏನು ಡೀಟೇಲ್ಸ್ ಇದೆ, ಒಂದು ಆಂಟಿಸಿಡೆಂಟ್ಸ್ ಏನಿದೆ, ಇತ್ತೀಚಿನ ಆಕ್ಟಿವಿಟಿ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಕ್ಲೋಸ್ ಮಾಡಲಿಕ್ಕೆ ಸೂಕ್ತ ಅನಿಸಿದರೆ ಕ್ಲೋಸ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ವಯಸ್ಸಾಗಿರುವಂಥವ್ರು ಇದ್ದಾರೆ, 60-65 ಇಯರ್ಸ್ ವಯಸ್ಸಾಗಿದೆ. ಆಮೇಲೆ ಕೆಲವುದು ಕಳೆದ ಒಂದು 10-15 ವರ್ಷದಿಂದ ಯಾವುದೂ ಕೇಸಸ್ ಇಲ್ಲ. ಆಮೇಲೆ ಇತ್ತೀಚೆಗೆ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅವರು ತೊಡಕೊಂಡಿಲ್ಲ, ಅಥವಾ ಕೆಲವು ಸಣ್ಣ ಪುಟ್ಟ ಕೇಸ್ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರ್ತಾರೆ. ಅದನ್ನ ಮೇಂಟೈನ್ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅನಿಸಿರೋ ಹಿನ್ನೆಲೆಯಲ್ಲಿ ಒಂದು ರಿವ್ಯೂವನ್ನು ಮಾಡಲಾಗಿದೆ. ಅದಕ್ಕೊಂದು ಕ್ರೈಟೀರಿಯಾ ಇದೆ, ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಏನು ಕ್ರೈಟೀರಿಯಾ ಇದೆ ನಮ್ಮ ಪೊಲೀಸ್ ಮ್ಯಾನ್ಯುವಲ್ಲಿ, ಅದೇ ರೀತಿ ಕ್ಲೋಸ್ ಮಾಡಲಿಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮಾಡ್ಬೋದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಂಗಾಗಿ ರೌಡಿ ಶೀಟು ಕ್ಲೋಸರ್ದು ಪ್ರತಿ ವರ್ಷದ ಒಂದು ಪ್ರೋಸೆಸ್ಸು, ಅದನ್ನು ಕಂಟಿನ್ಯೂಷನ್ ಪ್ರತಿ ವರ್ಷ ಪ್ರತಿಯೊಂದು ರೌಡಿ ಶೀಟ್ಗೂ DSPಗಳು ಕಂಟಿನ್ಯೂಷನ್ ಡಿಸಿಷನ್ ತೊಗೋಬೇಕಾಗುತ್ತೆ. ಕ್ಲೋಸರ್ ಇದ್ದರೆ ಯೂನಿಟ್ ಆಫೀಸರ್ ಜನರಲಿ ಡಿಸಿಷನ್ ತೊಗೊತಾರೆ, SP ಇರ್ಬೋದು ಅಥವಾ ಕಮಿಷನರ್ ತೊಗೋಬೇಕಾಗುತ್ತೆ. ಅದ್ರ ಬಗ್ಗೆ ಖಂಡಿತ ಯಾರು ಭಾಳಷ್ಟು ಜನ, ನಾನು ವೈಯಕ್ತಿಕವಾಗಿ ಕುಟುಂಬ ಸಮೇತರಾಗಿ ಬಂದು ತಮ್ಮ ಮಕ್ಕಳು ಮದುವೆ ಇದೆ, ತಮ್ಮ ಹೆಣ್ಮಕ್ಳು ಮದುವೆ ಇದೆ, ಮತ್ತು ಈ ಥರ ಆಟೋ ಓಡಿಸ್ತಾ ಇದ್ದೀನಿ, ಯಾವುದೋ ಒಂದು ಘಟನೆಯಲ್ಲಿ ಭಾಗವಹಿಸಿದ್ದೆ, ಇವಾಗ ಅದರಿಂದ ಹೊರಗೆ ಬಂದಿದ್ದೀನಿ, ಕೇಸ್ ಹಾಕ್ಬಿಟ್ಟು